ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ದ ಚಾನಲ್ ವೀಲ್ ಆಫ್ ಫಾರ್ಚೂನ್ ಟ್ಯಾರೋಟ್ ಕಾರ್ಡ್ ರೀಡಿಂಗ್. ಈ ದಿನ ಬಂದು ನಾನು ವೀಕ್ಲಿ ಪ್ರಿಡಿಕ್ಷನ್ನ ಬಿಡ್ತಾ ಇದ್ದೀನಿ ರಾಶಿಗಳ ಮೇಲೆ. ಈ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಮತ್ತು ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ. ಯಾವುದು ತಮಗೆ ಆ ಸಮಯದಲ್ಲಿ ಕಾಣಿಸುತ್ತೋ ಆ ಸಮಯದಲ್ಲಿ ತಮಗೆ ಅಪ್ಲೈ ಆಗುತ್ತೆ. ಯಾವುದು ತಮಗೆ ಅಪ್ಲೈ ಆಗುತ್ತೋ ಅದನ್ನು ಮಾತ್ರ ಸ್ವೀಕರಿಸಿ, ಉಳಿದದನ್ನು ಬೇರೆಯವರಿಗೆ ಬಿಡಿ. ಈ ಚಾನಲ್ಗೆ ಕೇವಲ ಯೂನಿವರ್ಸ್ನ ಕೃಪೆ ಯಾರ ಮೇಲಿರುತ್ತೋ ಅಥವಾ ಸ್ಪಿರಿಚುವಲಿ ಯಾರು ಇಂಟ್ರೆಸ್ಟ್ ಇರುತ್ತೋ ಅವ್ರು ಮಾತ್ರ ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ. ಸೊ ಯಾರಿಗೆ ಇದು ಅನ್ವಯ ಆಗುತ್ತೆ ಅಂತ ನೋಡಿಬಿಟ್ಟು ಅದನ್ನು ಸ್ವೀಕರಿಸಿ. ಸೊ ಈ ದಿನ ನಾನು ರಾಶಿಗಳ ಪ್ರಕಾರ ವಾರದ ಭವಿಷ್ಯವನ್ನು ಬಿಡ್ತಾ ಇದ್ದೀನಿ. ಸೊ ಫಸ್ಟ್ ಬಂದು ಮೇಷರಾಶಿ. ಯೂನಿವರ್ಸ್ ಕಾರ್ಡ್ಸ್ ಪ್ಲೀಸ್ ಯೂನಿವರ್ಸ್. ಸೊ ಮೇಷರಾಶಿ, ಈ ರಾಶಿಯಲ್ಲಿ ಫಸ್ಟ್ ಕಾರ್ಡ್ ಎನರ್ಜಿ ಪ್ರಕಾರ ನೀವು ಏನೋ ಕೆಲಸ ಮಾಡಬೇಕು ಅಂತ ಅನ್ಕೋತಾ ಇದ್ದೀರಾ. ಸ್ವಲ್ಪ ವೆಯ್ಟ್ ಮಾಡಿ, ಈ ಸದ್ಯಕ್ಕೆ ಸಡನ್ನಾಗಿ ಆ ಥರ ಡಿಸಿಷನ್ ತೊಗೋಬೇಡಿ ಅಂತ ಹೇಳ್ತಾ ಇದೆ. ನೀವು ಮಾಡೋ ಕೆಲಸ ಬಗ್ಗೆ ಅನಲೈಸ್ ಮಾಡಿಬಿಟ್ಟು ಡಿಸೈಡ್ ಮಾಡಿ ಅಂತ. ನೆಕ್ಸ್ಟ್ ಬಂದು ನೀವು ಸುಮಾರು ಕೆಲಸವನ್ನು ಆಲ್ರೆಡಿ ಮುಗಿಸಿರ್ತೀರ. ಸೊ ಅದನ್ನು ಇನ್ನು ಸ್ವಲ್ಪ ಇನ್ನೇ ಉಳಿದಿರುತ್ತೆ, ನೀವು ಅಷ್ಟರಲ್ಲಿ ಸಾಕಾಗಿರುತ್ತೆ ಆಲ್ರೆಡಿ ನಿಮಗೆ. ಸೊ ಅದನ್ನು ಆ ಥರ ಸ್ವಲ್ಪ ಏನಾದರೂ ಸಾಕಾಗಿದ್ರೆ, ಲೇಜಿನೆಸ್ ಅಂತ ಫೀಲ್ ಥರ ಆಗಿದ್ರೆ ಅದನ್ನು ಬಿಟ್ಬಿಟ್ಟು ನಿಮ್ಮ ಕೈಲಿರೋದು ಇನ್ನೂ ಸ್ವಲ್ಪ ಕೆಲಸವನ್ನು ಮುಗಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಬಂದು ಅದಾಗಿದ ನಂತರ ನಿಮಗೆ ಮುಂದೆ ಒಳ್ಳೆಯ ಫ್ಯೂಚರ್ ಇದೆ, ಒಳ್ಳೆಯ ನಿಮಗೆ ಆಫರ್ ಬರುತ್ತೆ. ಸೊ ಆ ಸಮಯ ನಿಮ್ಮ ಕೆಲಸ ಮುಗಿಯೋ ತನಕ ಆ ಆಫರ್ ವೆಯ್ಟ್ ಮಾಡ್ತಾ ಇದೆ. ಅದಾಗಿದ ಮೇಲೆ ನೆಕ್ಸ್ಟ್ ನಿಮಗೆ ಆ ಆಫರ್ ಸಿಗುತ್ತೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಬಂದು ವೃಷಭರಾಶಿ. ವೃಷಭರಾಶಿಗೆ ಈ ಎನರ್ಜಿಯ ಪ್ರಕಾರ ಏನು ಹೇಳುತ್ತೆ, ನಿಮಗೆ ಮಾಡೋ ಕೆಲಸ ಸುಮಾರಿದೆ, ಅವೆಲ್ಲ ಪೆಂಡಿಂಗಲ್ಲಿದೆ. ಯಾವ್ದು ಮಾಡಬೇಕು, ಯಾವ್ದು ಬಿಡಬೇಕು ಅಥವಾ ಆಗುತ್ತೋ ಇಲ್ಲ ಅಂತ ಏನು ನಿಮಗೆ ಒಂಥರ ಏನು ಪ್ರಶ್ನೆ ಇರುತ್ತೆ. ಸೊ ಅದಕ್ಕೆ ಎಸ್ ಆಗುತ್ತೆ ನಿಮಗೆ. ಆ ಕೆಲಸಗಳು ಎಲ್ಲ ಕೆಲಸನೂ ಯಾವುದು ಆಗಬೇಕು ಅಂತ ಪೆಂಡಿಂಗಲ್ಲಿ ಇರ್ತಲ್ಲೋ ಅದೆಲ್ಲ ಕೆಲಸನೂ ಆಗುತ್ತೆ. ಸೊ ನೀವು ಮುಂದೆ ಅದನ್ನು ವರ್ಕ್ ಮಾಡ್ತಾ ಮುಂದೆ ಸಾಗಿ ಅಂತ ಹೇಳ್ತಿದೆ. ನೆಕ್ಸ್ಟ್ ಬಂದುಬಿಟ್ಟು ಅದೆಲ್ಲ ಕೆಲಸನೂ ಸಕ್ಸಸ್ಫುಲ್ ಆಗಿಬಿಟ್ಟು ನಿಮಗೆ ದ ಎಂಪ್ರೆಸ್ ಎನರ್ಜಿ ಥರನೇ ನಿಮಗೆ ಸಕ್ಸಸ್ ಆಗಿ ನೇಮು ಫೇಮು ಎಲ್ಲ ಸಿಗುತ್ತೆ. ಸೊ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮಿಥುನ ರಾಶಿ. ಫಸ್ಟ್ ಕಾರ್ಡ್ ಎನರ್ಜಿ ಪ್ರಕಾರ ನೀವು ಎರಡು ಏನೋ ಆಪ್ಷನ್ ಇದೆ, ಅದರಲ್ಲಿ ಯಾವುದು ನೀವು ಸೆಲೆಕ್ಟ್ ಮಾಡಬೇಕು ಅಂತ ಗೊಂದಲಕ್ಕೀಡಾಗಿದ್ದೀರಾ. ನಿಮ್ಮ ಪರಿಸ್ಥಿತಿಗಳು ಏನು ನಿಂದೆ ಎಲ್ಲ ಅನುಭವಿಸಿದ್ದೀರಲ್ವ ಕಷ್ಟ, ಅದೆಲ್ಲ ನೋಡಿಬಿಟ್ಟು ನಿಮಗೆ ಯಾವುದು ಅಕ್ಯುರೇಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಸುಮಾರು ಜನಕ್ಕೆ ಮಕ್ಕಳಾಗೋ ಭಾಗ್ಯ ಇದೆ. ಸೊ ಹ್ಯಾಪಿ ನ್ಯೂಸ್ ಕೇಳ್ತೀರಾ ಅಂತ ಹೇಳಿದ್ದಾರೆ. ಮತ್ತು ಸೊ ನೀವು ರೆಸ್ಟ್ ಮಾಡೋದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಇದೆ. ಸೊ ನೆಕ್ಸ್ಟ್ ಥರ್ಡ್ ಕಾರ್ಡ್ ಬಂದುಬಿಟ್ಟು ನಿಮ್ಮದು ಆಲ್ರೆಡಿ ಕೆಲಸ ಏನಿದೆ ಅಲ್ವಾ, ಫಿನಿಶಿಂಗ್ ಕಾರ್ಡಲ್ಲಿ ಬಂದಿದ್ದೀರಾ, ಆಗಲೇ ಮುಗಿಸಿದ್ದೀರಾ, ನಿಮ್ದು ಸಕ್ಸಸ್ಫುಲ್ ಆಗಿಬಿಟ್ಟು ಮುಂದೆ ಸ್ಟ್ಯಾಂಡ್ ಆಗ್ತೀರಾ ಅಂತ ಹೇಳ್ತಿದ್ದಾರೆ. ಸ್ಟ್ರಾಂಗ್ ಆಗಿ ನಿಮ್ಮದು ಸೊಸೈಟಿನಲ್ಲಿ ಒಂದು ಸ್ಟ್ರಾಂಗ್ ಆದ ಪರ್ಸ್ನಾಲಿಟಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕಟಕ ರಾಶಿ ಬಂದುಬಿಟ್ಟು ಫಸ್ಟ್ ಎನರ್ಜಿ ಪ್ರಕಾರ ನಿಮ್ಮಲ್ಲಿ ಕೆಲಸಗಳು ಮಾಡಬೇಕಂದ್ರೆ ಸುಮಾರು ಕೆಲಸ ಇದೆ. ನಿಮಗೆ ಎಲ್ಲ ಥರನೂ ಬರುತ್ತೆ, ಯಾವುದು ಡಿಸೈಡ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಥರ ಮಾಡ್ಕೊತ ನೀವು ನಿಮ್ಮ ಕೆಲಸನ ಡಿಲೇ ಮಾಡಬೇಡಿ, ಸ್ಟಾಪ್ ಮಾಡಬೇಡಿ ಅಂತ ಹೇಳ್ತಾ ಇದೆ. ಸೊ ನೀವು ಒಂದನ್ನು ಡಿಸೈಡ್ ಮಾಡಿ ಮುಂದುವರಿರಿ. ನಿಮಗೆ ಇದರಲ್ಲಿ ಉನ್ನತಿಯನ್ನು ಹೊಂದುತ್ತೀರ, ಹಣಕಾಸಿನದರಲ್ಲೂ ಉನ್ನತಿಯನ್ನು ಹೊಂದುತ್ತೀರ ಮತ್ತು ತಮಗೆ ಸಕ್ಸಸ್ ಪೊಸಿಷನಲ್ಲಿ ಕೂಡ ಉನ್ನತಿಯನ್ನು ಹೊಂದ್ತೀರಾ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಸಿಂಹರಾಶಿಯವರಿಗೆ ಜರ್ನಿ ಮಾಡ್ತಕ್ಕಂಥ ಅವಕಾಶ ಒದಗಿ ಬರುತ್ತೆ. ಸೊ ನೀವು ಜರ್ನಿ ಮಾಡೋ ಚಾನ್ಸಸ್ ಇದೆ ಈ ವೀಕಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ತುಂಬಾ ಪೇಷನ್ಸಿಂದ ಹ್ಯಾಂಡ್ಲ್ ಮಾಡಬೇಕು ಕೆಲವು ಸಿಚುವೇಶನ್ಗಳಲ್ಲಿ ಅಂತ ಹೇಳ್ತಾ ಇದೆ. ನೆಕ್ಸ್ಟು ಆ ಸಿಚುವೇಶನ್ ಎಲ್ಲ ತುಂಬ ಪೇಷನ್ಸಿಂದ ಹ್ಯಾಂಡ್ಲ್ ಮಾಡಿದ್ಮೇಲೆ ನೀವು ನೆಕ್ಸ್ಟು ಕ್ವೀನ್ ಥರ ಎಲ್ಲ ನೆಗೆಟಿವ್ ವರ್ಕ್ ಏನು ಎನರ್ಜೀಸ್ ಇದ್ದರೆ ಅಥವಾ ಏನಾದರೂ ಅಡೆತಡೆಗಳಿದ್ದರೆ ಅದನ್ನೆಲ್ಲ ನೀವು ನಿವಾರಿಸ್ಬಿಟ್ಟು ಕ್ವೀನ್ ಥರ ಸ್ಟ್ಯಾಂಡ್ ಆಗ್ತೀರಾ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಕನ್ಯಾ ರಾಶಿ. ಈ ರಾಶಿಯವರಿಗೆ ಇದರಲ್ಲೂ ಸೇಮ್
ನೀವು ಎರಡು ವಸ್ತುಗಳ ಮಧ್ಯೆ ಜುಗಲ್ಬಂದಿ ಆಗ್ತಾಯಿದೆ ಏನು ಮಾಡಬೇಕು ಅಂತ. ಬಟ್ ನೀವು ಹಿಂದೆ ಎಲ್ಲ ಸುಮಾರು ಲೈಫಲ್ಲಿ ತುಂಬಾ ಕಷ್ಟ ಎಲ್ಲ ಏರಿಳಿತ ಎಲ್ಲ ಅನುಭವಿಸಿರ್ತೀರ. ಸೊ ಅದರ ಬೇಸ್ ಮೇಲೆ ನೀವು ಡಿಸಿಷನ್ ತೊಗೊಳ್ಳಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದಾಗಿದ ಮೇಲೆ ನೆಕ್ಸ್ಟ್ ನಿಮಗೆ ಸೆಲೆಬ್ರೇಷನ್ ಇದೆ. ನೀವು ಸಕ್ಸಸ್ಫುಲ್ ಆಗ್ತೀರ, ಸೆಲೆಬ್ರಿಟೀಸ್ ಥರ ನಿಮಗೆ ಈ ಸೊಸೈಟಿನಲ್ಲಿ ಒಂದು ಐಡೆಂಟಿಫಿಕೇಷನ್ ಸಿಗಲಿದೆ. ನಿಮಗೆಲ್ಲ ಫಾಲೋಯರ್ಸ್ ಆಗಲಿ ಸಿಗ್ತಾರೆ. ಆದರೆ ಕೆಲವರು ಜನರು ನಿಮಗೆ ಸ್ವಲ್ಪ ಆಗದೆ ಇರೋರು, ಜಲಸ್ ಇರೋರು ಕೂಡ ಇರ್ತಾರೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಕೋರ್ಟ್ ಕೇಸ್ಗಳು ಎಲ್ಲ ನಿಮಗೆ ಸಾಲ್ವ್ ಆಗೋ ಸಾಧ್ಯತೆಗಳಿದೆ ಮುಂಬರೋ ದಿನಗಳಲ್ಲಿ. ಸೊ ನೀವು ಅದಕ್ಕೆ ಯಾರಾದರೂ ಕೋರ್ಟ್ ಕೇಸಿಗೆ ಇದ್ದರೆ ಅದಕ್ಕೆ ನೀವು ಆ್ಯಕ್ಷನ್ ತೊಗೋಬೋದು. ನೆಕ್ಸ್ಟ್ ಸಮಾಧಾನದಿಂದ ನೀವು ಎಲ್ಲನೂ ಹ್ಯಾಂಡ್ಲ್ ಮಾಡಿ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಬಂದು ತುಲಾರಾಶಿಯಲ್ಲಿ ಫಸ್ಟ್ ಕಾರ್ಡ್ ಬಂದುಬಿಟ್ಟು ನಿಮ್ಮನ್ನು ನೀವು ಸಮತೋಲನವಾಗಿ ಕಾಪಾಡ್ಕೊಳ್ಳಿ. ನಿಮ್ಮಲ್ಲಿ ತುಂಬಾ ಸ್ಟ್ರೆಂತ್ ಇದೆ, ಬಟ್ ಅದನ್ನು ಏನು ಮಾಡಬೇಕು, ನೀವು ಒಂದು ನೀರು ಯಾವ್ಯಾವ ಕಡೆಗೂ ಹರಿದೋದ್ರೆ ಅದು ಯೂಸ್ ಇರಲ್ಲ ಅಲ್ವಾ. ಅಣೆಕಟ್ಟು ಕಟ್ಬಿಟ್ಟು ಒಂದೇ ಕಡೆಗೆ ಫ್ಲೋ ಮಾಡಿಸಿದ್ರೆ ನೀರು ಆಗುತ್ತೆ, ಯೂಸ್ ಅಲ್ವಾ. ಸೊ ಅದೇ ಥರನೇ ನಿಮಗೆ ಸಾಕಷ್ಟು ಎನರ್ಜೀಸ್ ಇರುತ್ತೆ. ಅದನ್ನೆಲ್ಲ ನಿಮ್ಮನ್ನು ನೀವು ಅನಲೈಸ್ ಮಾಡಿಕೊಂಡು ಟೈಮ್ ಮಾಡಿಬಿಟ್ಟು ಒಂದು ಡೈರೆಕ್ಷನಲ್ಲಿ ಹರಿಸಿ, ಅದು ಒಳ್ಳೆಯದಾಗುತ್ತೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಇನ್ನು ಕೆಲವರಿಗೆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನೀವು ಎಲ್ಲನೂ ದೇವರಿಗೆ ಬಿಟ್ಬಿಟ್ಟು ಮಾಡಿರೋ ಕೆಲಸದ ಫಲಿತಾಂಶಕ್ಕೆ ನೀವು ರೆಸ್ಟ್ ಮಾಡಿ, ತುಂಬಾ ನಿಮಗೆ ರೆಸ್ಟ್ ನೀಡಿದೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಯೂನಿವರ್ಸು ತಮಗೆ ಸರಿಯಾದ ಸಮಯದಲ್ಲಿ ಸಹಾಯಕ್ಕೆ ನಿಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ವೃಶ್ಚಿಕ ರಾಶಿ ಅವರಿಗೆ ತುಂಬ ಏನೋ ನೆಗೆಟಿವಿಟಿ ಸ್ವಲ್ಪ ಎಫೆಕ್ಟ್ ಆಗಿದೆ, ಕಾಡಿಸ್ತಾ ಇದೆ. ಬಟ್ ಆದರೂ ನೀವು ಜೀವನದಲ್ಲಿ ಏನೋ ಕೆಲವೊಂದನ್ನು ಅರ್ನ್ ಮಾಡಿದ್ದೀರಾ. ಸೊ ಅದನ್ನು ನೀವು ಖುಷಿಯಿಂದ ನೀವು ಸೆಲೆಬ್ರೇಟ್ ಮಾಡಬೇಕು ನೋಡ್ತಾ ಇದ್ದೀರಾ. ಬಟ್ ಸ್ವಲ್ಪ ನೆಗೆಟಿವಿಟಿ ನಿಮಗೆ ತುಂಬ ಕಾಡಿಸ್ತಾ ಇದೆ ಅಂತ ಹೇಳ್ತಾ ಇದೆ. ಇನ್ನು ಕೆಲವರಿಗೆ ದೇವಸ್ಥಾನಕ್ಕೆ ಹೋಗೋ ಚಾನ್ಸಸ್ ಇದ್ದಾವೆ. ಸೊ ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ, ನಿಮಗೆ ಮುಂದೆ ಲೈಫಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಬೇಗನೆ ಶೀಘ್ರವಾಗಿ ಏನಾದರೂ ಒಂದು ಜಾಬ್ ಆಫರ್ ಸಿಗಲಿದೆ. ಸೊ ಇದು ಒಂದು ಹ್ಯಾಪಿ ನ್ಯೂಸು. ನೆಕ್ಸ್ಟ್ ಬಂದುಬಿಟ್ಟು ಧನುರಾಶಿಯವರಿಗೆ ನೀವು ಶೀಘ್ರವಾಗಿ ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀರಾ, ಅಥವಾ ನಿಮಗೆ ಏನೋ ಒಂದು ಗುಡ್ ನ್ಯೂಸ್ ತುಂಬಾ ಬೇಗವಾಗಿ ಕೇಳಿಸ್ಕೊಳ್ಳೋಂಥ ಸಾಧ್ಯತೆಗಳಿದ್ದಾವೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಲೈಫಲ್ಲಿ ತುಂಬಾ ಕಳ್ಕೊಂಡಿದ್ದೀರಾ. ಈಗ ಇರೋದು ಒಂದೇ ಒಂದು ಚಿಕ್ಕ ಆಫರ್ ಕೊಟ್ಟಿದೆ ಯೂನಿವರ್ಸು. ಅದೇನು ಆಫರ್ ಅಂತ ನೋಡಿಬಿಟ್ಟು ಅದ್ರ ಕಡೆಗೆ ಗಮನ ಹರಿಸಿ, ನೀವು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಬಂದುಬಿಟ್ಟು ನೀವು ಅಕ್ಕಪಕ್ಕದವ್ರನ್ನ ನಂಬ್ತೀರಲ್ವ, ನೋಡಿಬಿಟ್ಟು ಎಚ್ಚರಿಕೆಯಿಂದ ನಂಬಿ, ಇಲ್ಲಾಂದರೆ ಬಿಟ್ರೇಲ್ ಆಗೋ ಚಾನ್ಸಸ್ ಇದೆ. ಆಲ್ರೆಡಿ ಸುಮಾರು ನೀವು ಯಾರೋ ನಿಮಗೆಲ್ಲ ಮೋಸ ಮಾಡಿರೋ ಈ ಥರ ಎಲ್ಲ ಚಾನ್ಸಸ್ ಇರುತ್ತೆ. ಬಟ್ ಮುಂದಿಂದ ನೀವು ಅವರು ಹೇಗೆ ಏನು ಅಂತ ನೋಡಿಬಿಟ್ಟು ನೀವು ನಂಬೋದನ್ನು ಕಲೀರಿ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಮಕರ ರಾಶಿ ಫಸ್ಟ್ ಕಾರ್ಡ್ ಬಂದುಬಿಟ್ಟು ಏನು ಹೇಳ್ತಾ ಇದೆ, ನಿಮಗೆ ಒಳಮನಸ್ಸು ಏನೋ ಹೇಳ್ತಾ ಇದೆ, ನೀವು ಗಮನ ಇಟ್ಟು ಕೇಳಿ ಅಂತ ಹೇಳಿಬಿಟ್ಟು. ಸೊ ಆ ಥರ ನೀವು ಒಳಮನಸ್ಸು ಹೇಳೋದನ್ನು ಕೇಳಿದರೆ ನಿಮ್ಮ ಲೈಫ್ ಮುಂದೆ ತುಂಬ ಸುಂದರವಾಗುತ್ತೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಯಾವುದೇ ಸಿಚುವೇಶನ್ ಬಂದರೂ ನೀವು ಸಮಾಧಾನದಿಂದ ಹ್ಯಾಂಡ್ಲ್ ಮಾಡಿ, ನಿಮಗೆ ಒಳ್ಳೆಯದು ಮತ್ತು ಈಗ ಏನೋ ಕೆಲವು ಕಾಡಾಟಗಳಿಂದ ಒಳ್ಳೆಯದು ಮತ್ತು ಕೆಟ್ಟದ ನಡುವೆ ನೀವು ಸ್ವಲ್ಪ ಏನೋ ಸ್ಟ್ರಗಲ್ ಮಾಡ್ತಾಯಿದ್ದೀರಾ. ಸೊ ಸ್ವಲ್ಪ ಶಾಂತವಾಗಿ ನಿಮಗಿರೋ ಜ್ಞಾನದಿಂದ ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕೋ ಹಾಗೆ ಹ್ಯಾಂಡ್ಲ್ ಮಾಡಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಕಾರ್ಡ್ ಬಂದುಬಿಟ್ಟು ನೀವು ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ, ಎದುರಿಸ್ಬೇಕು, ಬಟ್ ನೀವು ಸ್ಟ್ರಾಂಗಾಗಿ ಸ್ಟ್ಯಾಂಡ್ ತೊಗೊಳ್ಳಿ ನಿಮಗಾಗಿ ನೀವು ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಕುಂಭರಾಶಿ ನೈಸ್. ಇದಕ್ಕೆಲ್ಲ ಪಾಸಿಟಿವ್ ಕಾರ್ಡ್ಸ್ ಬಂದಿದೆ. ನೀವು ಈ ವಾರ ತುಂಬ ಖುಷಿಯಿಂದ ಇರ್ತೀರಾ, ಫ್ಯಾಮಿಲಿ ಜೊತೆ ಎಲ್ಲ ತುಂಬ ಒಳ್ಳೊಳ್ಳೆ ಮೆಮೊರೇಬಲ್ ಮೂಮೆಂಟ್ಸ್ನ ಸ್ಪೆಂಡ್ ಮಾಡ್ತೀರಾ, ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ನೀವು ಕೂಡ ಜರ್ನಿ ಮಾಡಿ ಹೋಗಬೇಕಾಗುತ್ತೆ ಎಲ್ಲೇನೋ, ಅದು ಯಾವುದಾದ್ರೂ ಕೆಲಸದ ಮೇಲೆ. ಆಗೇನಾದರೂ ಆದರೆ ನಿಮಗೆ ತುಂಬ ಸಕ್ಸಸ್ಫುಲ್ ಆಗ್ತೀರಾ. ಸ್ಟಾರ್ ಕಾರ್ಡ್, ನೇಮ್, ಫೇಮ್, ಸಕ್ಸಸ್ ಎಲ್ಲ ಆಗುತ್ತೆ. ನೆಕ್ಸ್ಟ್ ನಿಮಗೆ ಮುಂದ್ಗಡೆ ತುಂಬ ಆಪರ್ಚುನಿಟೀಸ್ ಬರಲಿದೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಮೀನರಾಶಿ ಇದ್ರ ಪ್ರಕಾರ ನಿಮಗೆ ಗುರುವಿನ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಸೊ ನೀವೇನಾದ್ರೂ ಮುಂದೆ ಏನೋ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ ನಿಮಗೆ ಅದಕ್ಕಿಂತ ಹೆಚ್ಚು ಮಾಸ್ಟ್ರಿ ಯಾರು ಹೊಂದಿರ್ತಾರಲ್ವ ಅವ್ರ ಹತ್ರ ಸ್ವಲ್ಪ ಗೈಡೆನ್ಸ್ ತೊಗೊಳ್ಳಿ ಅಂತ ಹೇಳ್ತಾ ಇದೆ. ನೆಕ್ಸ್ಟು ಕೆಲಸವನ್ನು ಹರಿಬರಿಯಾಗಿ ಮಾಡಬೇಡಿ ಅಂತ ಹೇಳ್ತಾ ಇದೆ. ಸೊ ಏನೇ ಕೆಲಸ ಮಾಡಿದ್ರೆ ಜಾಗರೂಕವಾಗಿ ನೀವು ನಿಧಾನವಾಗಿ ನೋಡ್ಕೊಂಡ್ಬಿಟ್ಟು ಮಾಡಿ, ಇಲ್ಲಾಂದರೆ ಸ್ವಲ್ಪ ಎಡವಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಎಚ್ಚರಿಕೆ. ಸೊ ನೆಕ್ಸ್ಟು ಬಂದುಬಿಟ್ಟು ಏಸ್ ಆಫ್ ವ್ಯಾಂಡ್ಸ್ ಅಂತ ಇದೆ. ಇದ್ರ ಪ್ರಕಾರ ನಿಮಗೆ
ಯೂನಿವರ್ಸ್ ಕಡೆಯಿಂದನೇ ನಿಮಗೇನೋ ಒಂದು ಜಾಬ್ ಆಪರ್ಚುನಿಟೀಸ್ ಅಥವಾ ಏನಾದರೂ ಒಂದು ಎಲ್ಲಾದರೂ ಹೊರಗಡೆ ಹೋಗೋವಂಥ ಚಾನ್ಸಸ್ ಇರುತ್ತೆ. ಸಡನ್ನಾಗಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಒಂದು ಗಿಫ್ಟ್ ಸತೆಗೂ ಇರ್ಬೋದು. ಅಂದರೆ ಏನಾದರೂ ಒಂದು ಒಳ್ಳೆಯ ವಿಷಯವನ್ನು ಕೇಳೋ ಸಾಧ್ಯತೆಗಳಿದೆ ಅಥವಾ ಜಾಬ್ ಆಫರ್ಸ್ ಕೂಡ ಬರೋ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದೆ. ಸೊ ಯೂನಿವರ್ಸ್, ಥ್ಯಾಂಕ್ಸ್ ಫಾರ್ ದ ಮೆಸೇಜಸ್ ಯೂನಿವರ್ಸ್. ಸೊ ವೀಕ್ಷಕರೇ, ಈ ವಾರದ ರಾಶಿ ಭವಿಷ್ಯವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ, ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ವೀಕ್ಷಕರೇ. ಥ್ಯಾಂಕ್ ಯು.